ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಗೆ ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದಲೇ ದೇಶಾದ್ಯಂತ ತಿದ್ದುಪಡಿ ಕಾಯ್ದೆ ಜಾರಿ. ನಿಯಮ ರೂಪಿಸಿ ಜಾರಿಗೆ ತರಲು ಅಧಿಸೂಚನೆ. ಗ್ಯಾರಂಟಿಗಳ ಮೂಲಕ ಬದುಕುಗಳನ್ನು ಪರಿವರ್ತಿಸುತ್ತಿದ್ದೇವೆ. ಕೋಟ್ಯಾಂತರ ಕುಟುಂಬಗಳ ಹೃದಯಗಳಲ್ಲಿ ಬದಲಾವಣೆ ತಂದಿದ್ದೇವೆ. ಗುಜರಾತಿನ ಎಐಸಿಸಿ ಕಾರ್ಯಕಾರಿಣಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಬೀದರ್ನ ಬಸವಕಲ್ಯಾಣದಲ್ಲಿ ಗಾಳಿ ಮಳೆಗೆ ಧರೆಗುರುಳಿದ ಬೃಹತ್ ಮರ. ಬೈಕ್ ಹಾಗೂ ವಿದ್ಯುತ್ ಕಂಬದ ಮೇಲೆ ಬಿದ್ದ ಪರಿಣಾಮ ಬೈಕ್ ನಜ್ಜುಗುಜ್ಜು. ಜೆಸ್ಕಾಂ ಸಿಬ್ಬಂದಿಗೆ ಕರೆ ಮಾಡಿ ವಿದ್ಯುತ್ ಸ್ಥಗಿತಗೊಳಿಸಿ ಅನಾಹುತ ತಪ್ಪಿಸಿದ ಸ್ಥಳೀಯರು. ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ವರುಣನ ಅಬ್ಬರ. ಆಲಿಕಲ್ಲು ಸಹಿತ ಮಳೆಗೆ ಕಾಫಿ ಬೆಳೆಗಾರರಲ್ಲಿ ಆತಂಕ. ಕಾಫಿ ಬೆಳೆಗೆ ಆಲಿಕಲ್ಲಿನಿಂದ ಹಾನಿ, ಮುಂದಿನ ಬೆಳೆಗೆ ಸಮಸ್ಯೆ ಸಾಧ್ಯತೆ. ಇಸ್ಲಾಂಗೆ ಮತಾಂತರವಾಗುವಂತೆ ಪ್ರಚೋದಿಸುತ್ತಿದ್ದವರ ವಿರುದ್ಧ ಕೇಸ್. ಬಾಗಲಕೋಟೆಯ ಜಮಖಂಡಿ ರಾಮತೀರ್ಥ ಬಳಿ ಹಿಂದೂಗಳಿಗೆ ಮುಸ್ಲಿಮರಿಂದ ಕರಪತ್ರ ಹಂಚಿಕೆ. ಹಣ, ವಾಹನ, ದುಬೈನಲ್ಲಿ ನೌಕರಿ ಆಮಿಷ ಒಡ್ಡಿದ ಆರೋಪದ ಅಡಿ ದೂರು. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಅಕ್ರಮ ಬಡ್ಡಿ ದಂಧೆಕೋರರ ಅಟ್ಟಹಾಸ. ಬಡವರ ರಕ್ತ ಹೀರ್ತಾ ಇದ್ದ 4 ಮನೆ ಮೇಲೆ ದಾಳಿ. ದಾಳಿ ವೇಳೆ 64 ಚೆಕ್, 46 ಖಾಲಿ ಬಾಂಡ್, ಕೆಲ ಪಾಸ್ಬುಕ್ ಹಾಗೂ 75,000 ಹಣ ವಶ. ಉತ್ತರ ಕನ್ನಡದ ದಾಂಡೇಲಿಯ ಗಾಂಧಿನಗರದಲ್ಲಿ ಕೋಟಿ ನಕಲಿ ಹಣ ಪತ್ತೆ. ಅರ್ಷದ್ ಖಾನ್ ಮನೆಯಲ್ಲಿ 14 ಕೋಟಿ ರೂಪಾಯಿ ನಕಲಿ ನೋಟು. ಯಾವ ಉದ್ದೇಶಕ್ಕಾಗಿ ನೋಟು ಮುದ್ರಣವಾಗಿದೆ ಅಂತ ಪೊಲೀಸರಿಂದ ತನಿಖೆ. ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ಮಗಳಿಗೆ ಶಾಸಕ ಸುನಿಲ್ ಕುಮಾರ್ ಭಾವನಾತ್ಮಕ ಅಭಿನಂದನೆ. ಓದಿನ ಬಗ್ಗೆ ಕೇಳಿದಾಗ ಕಿರಿಕಿರಿ ಮಾಡಬೇಡಿ ಎನ್ನುತ್ತಿದ್ದವಳು 97% ಅಂಕ ಪಡೆದಿದ್ದಾಳೆ. ಒತ್ತಡ ಹಾಕದಿದ್ರೂ ಜವಾಬ್ದಾರಿ ಅರಿತು ಓದಿದ್ದಾಳೆಂದು ಪೋಸ್ಟ್. ಮೈಸೂರಿನ ನಂಜನಗೂಡಿನ ಪಂಚರಥೋತ್ಸವಕ್ಕೆ ಚಾಲನೆ. ಗೌತಮ ಮುನಿಗಳು ಸ್ಥಾಪಿಸಿದ ಶ್ರೀಕಂಠೇಶ್ವರ ರಥೋತ್ಸವಕ್ಕೆ ಅದ್ದೂರಿ ಚಾಲನೆ. 1.5 ಕಿಲೋಮೀಟರ್ ರಥಬೀದಿಯಲ್ಲಿ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ. ಯುದ್ಧಕಾಂಡ ಸಿನಿಮಾಗಾಗಿ ಬಿಎಂಡಬ್ಲ್ಯೂ ಕಾರು ಮಾರಿದ ನಟ ಅಜಯ್ ರಾವ್. ಬಂಡವಾಳ ಕಮ್ಮಿಯಾದಾಗ ಫೇವರೇಟ್ ಕಾರು ಮಾರಾಟ. ಕಾರು ಕೊಂಡೊಯ್ಯುವಾಗ ಗಳಗಳನ್ನೇ ಕಣ್ಣೀರಿಟ್ಟ ಪುತ್ರಿ ಚರಿಷ್ಮಾ. ಎಚ್ಚರಿಕೆ ಕೊಟ್ಟರೂ ಬಗ್ಗದ ಡ್ರ್ಯಾಗನ್ಗೆ ಬೆಂಕಿ ಉಗುಳಿದ ಟ್ರಂಪ್. ಚೀನಾ ಮೇಲಿನ ಸುಂಕ ಹೆಚ್ಚಿಸಿದ ಅಮೆರಿಕ ಅಧ್ಯಕ್ಷ. ಚೀನಾ ಸರಕುಗಳ ಮೇಲೆ 104% ಸುಂಕ ವಿಧಿಸಿ ಶ್ವೇತಭವನ ಆದೇಶ. ವಿಶ್ವದ 2 ಬಲಾಢ್ಯ ರಾಷ್ಟ್ರಗಳ ನಡುವೆ ವಾಣಿಜ್ಯ ಸಮರ. ಅಮೆರಿಕದ ವಾಣಿಜ್ಯ ನೀತಿಯನ್ನ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ, ಖಂಡಿಸುತ್ತೇವೆ. ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಲು ಸಿದ್ಧವಿದ್ದೇವೆಂದ ಚೀನಾ. ಮಸೂದೆಗೆ ಸಹಿ ಹಾಕದೆ ಇಟ್ಟುಕೊಳ್ಳಲು ರಾಜ್ಯಪಾಲರಿಗೆ ವಿಟೋ ಅಧಿಕಾರವಿಲ್ಲ. ರಾಜ್ಯ ಸರ್ಕಾರ ವಿಧೇಯಕ ರವಾನಿಸಿದ 3 ತಿಂಗಳಲ್ಲಿ ನಿರ್ಧಾರವಾಗಬೇಕು. 10 ಮಸೂದೆಗೆ ಸಹಿ ಹಾಕದಿದ್ದಕ್ಕೆ ತಮಿಳುನಾಡು ರಾಜ್ಯಪಾಲ RN ರವಿಗೆ ಸುಪ್ರೀಂ ತರಾಟೆ. ಟಿಕೆಟ್ ಇಲ್ಲದೆ ರೈಲಿನ ಎಸಿ ಕೋಚ್ಗೆ ಹತ್ತಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಮಹಿಳೆ ದರ್ಪ. ಟಿಕೆಟ್ ಬೇಕು ಅಂದ್ರೆ ಪ್ರಧಾನಿ ಮೋದಿ ಕೇಳಿ ಅಂತ ಪೊಲೀಸರಿಗೆ ಆವಾಜ್. ವಾಗ್ವಾದದ ಬಳಿಕ ಮಹಿಳೆಯನ್ನ ಕೆಳಗಿಳಿಸಿದ ಸಿಬ್ಬಂದಿ. ಅಂಗಡಿಯಲ್ಲಿ 2,45,000 ರೂಪಾಯಿ ಕದ್ದು ಪತ್ರ ಬರೆದಿಟ್ಟ ಕಳ್ಳ. ರಾಮನವಮಿ ಎಂದು ಮಾಡಿದ ಕೃತ್ಯಕ್ಕೆ ಕ್ಷಮೆ ಕೋರ್ತೇನೆ. ಸಾಲಗಾರರ ಕಿರುಕುಳಕ್ಕೆ ದುಡ್ಡು ಕದ್ದಿದ್ದು 6 ತಿಂಗಳಲ್ಲಿ ತಂದ್ಕೊಡ್ತೀನಿ ಅಂತ ಪತ್ರದಲ್ಲಿ ಉಲ್ಲೇಖ. ಆಂಧ್ರಪ್ರದೇಶದಲ್ಲಿ 2 ತುಂಡಾಗಿ ಬೇರ್ಪಟ್ಟ ಎಕ್ಸ್‌ಪ್ರೆಸ್ ರೈಲು ವಿಶಾಖಪಟ್ಟಣಂನ ಮಾರ್ಗವಾಗಿ ಪಶ್ಚಿಮ ಬಂಗಾಳಕ್ಕೆ ಪ್ರಯಾಣಿಸ್ತಾ ಇದ್ದ ಫಲಕ್ನುಮಾ ರೈಲಿನಲ್ಲಿ ಅವಘಡ. ಕೂಡಲೇ ರೈಲು ನಿಲ್ಲಿಸಿ ದೊಡ್ಡ ಅನಾಹುತ ತಪ್ಪಿಸಿದ ಚಾಲಕ.
2008ರ ಜೈಪುರ ಬಾಂಬ್ ಸ್ಫೋಟ ಕೇಸ್ನಲ್ಲಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ. ಶಹಬಾಜ್ ಹುಸೇನ್, ಮೊಹಮ್ಮದ್ ಸೈಫ್ ಸೇರಿ 4 ಶಿಕ್ಷೆ. ಜೀವಾವಧಿ ಜೊತೆಗೆ ದಂಡವನ್ನು ವಿಧಿಸಿದ ಕೋರ್ಟ್. 12,000 ವರ್ಷಗಳ ಹಿಂದೆ ಅಳಿದಿದ್ದ ಭಯಾನಕ ತೋಳದ ಜಾತಿಯ ಪುನರ್ಜೀವ. ಜೆನೆಟಿಕ್ ಎಂಜಿನಿಯರಿಂಗ್ ಮೂಲಕ ವಿಜ್ಞಾನಿಗಳಿಂದ ಸಾಧನೆ. ಹೊಸ 2 ಮರಿಗಳಿಗೆ ರೊಮುಲಸ್ ಮತ್ತು ರೆಮಸ್ ಎಂದು ನಾಮಕರಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.